ಮ್ಯೂಚುವಲ್ ಫಂಡ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಸೀರೀಸ್ನ ಹಳೆ ವಿಡಿಯೋಗಳಲ್ಲಿ SIP ಅಂದರೆ ಏನು ಮತ್ತು ಅದು ಯಾಕೆ ಬೇಕು ಅಂತ ನೋಡಿದ್ವಿ. ಹಾಗೆಯೇ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಕ್ಯಾಟಗರಿ ನೋಡೋದಾದರೆ ಅದರಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಎಷ್ಟು ಕ್ಯಾಟಗರಿ ಬರುತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ನೋಡೋದಾದರೆ ಅಂತ ನೋಡ್ಕೊಂಬಂದಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕೇಳ್ತಾ ಇರ್ತೀವಿ. ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡೋಕ್ಕೆ ಹೋದರೆ ಯಾವ AMCನಲ್ಲಿ ಹೂಡಿಕೆ ಮಾಡಿದಿರಾ ಅಂತ ಬೇರೆಯವರು ಕೇಳ್ತಾ ಇರ್ತಾರೆ, ಅಥವಾ ನಿಮಗೂ ಗೊತ್ತಿರಬೇಕಾದಂಥ ವಿಚಾರ. ಇದಿಲ್ದಲೇ ಇದ್ರ ಬಗ್ಗೆ ಸಮಗ್ರವಾಗಿ ತಿಳ್ಕೊಂಡಲ್ಲೇ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ ಅಂದರೆ ರೀತಿ ಏನಿಲ್ಲ. ಬಟ್ ಇದು ಗೊತ್ತಿದ್ರೆ ನಿಮಗೆ ತುಂಬ ವಿಚಾರಗಳು ಸುಲಭ ಆಗ್ತಾ ಹೋಗುತ್ತೆ. ಮ್ಯೂಚುವಲ್ ಫಂಡ್ಸಲ್ಲಿ ಯಾರಾದರೂ ಹೊಸದಾಗಿ ಇನ್ವೆಸ್ಟ್ ಮಾಡಕ್ಕೆ ಬಂದಿದ್ದೀರಾ ಅಂತಂದರೆ, ಈಗಾಗಲೇ ಈ ಸೀರೀಸ್ನಲ್ಲಿ ನಾವು ಮಾತಾಡಿದ ಹಾಗೆ ಮ್ಯೂಚುವಲ್ ಫಂಡ್ಸ್ ಅಂದರೆ ಎಲ್ಲರೂ ನಾನೊಂದು ₹500 ಕೊಡ್ಬೋದು, ಇನ್ನೊಬ್ಬರು ₹1000 ಕೊಡ್ಬೋದು, ಇನ್ನೊಬ್ಬರು ₹100 ಕೊಡ್ಬೋದು. ಈ ರೀತಿಯಾಗಿ ಸಮಗ್ರವಾಗಿ ಮ್ಯೂಚುವಲ್ ಆಗಿ ಎಲ್ಲರೂ ಒಂದು AMCನಲ್ಲಿ ಹೂಡಿಕೆ ಮಾಡ್ತಾ ಇರ್ತೀವಿ. ಅವರು ನಮ್ಮ ಪರವಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಡಿಮ್ಯಾಟ್ ಅಕೌಂಟ್ ಆಗಲಿ ಟ್ರೇಡಿಂಗ್ ಅಕೌಂಟ್ ಆಗಲಿ ಬೇಕಾಗೋದಿಲ್ಲ. ಹಾಗಾಗಿ ನಿಮಗೆ ಶೇರ್ಸ್ ಅಂತ ಸಿಗೋದಿಲ್ಲ, ಬದಲಿಗೆ ಯೂನಿಟ್ಸ್ ಅಂತ ಕೊಡ್ತಾರೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಈಗ AMC ಅಂದರೆ ಈಗ ಯಾವುದೋ ಒಂದು ಕಂಪನಿ ಮ್ಯೂಚುವಲ್ ಫಂಡ್ ಏಜೆನ್ಸಿನ ಶುರು ಮಾಡಬೇಕು ಅಂದ್ರೆ, ನಮ್ಮ ಪರವಾಗಿ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿನ ಮಾಡಬೇಕು ಅಂದರೆ ಏನು ರೀತಿ ಇದೆ ರೂಲ್ಸ್ ಅಂತ ನೋಡೋದಾದರೆ ನೋಡಿ, ಈ AMC ಸ್ಟ್ರಕ್ಚರ್ನ ಝೆರೋದವರು ಶೇರ್ ಮಾಡಿದ್ದಾರೆ. SEBI ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ, ಅವ್ರ ಹತ್ರ ಮೊದಲು ಅಪ್ರೂವಲ್ ತಗೋಬೇಕಾಗುತ್ತೆ. ಸ್ಪಾನ್ಸರ್ಸ್ ಅಂತ ಹೋಗ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ ಇವಾಗ HDFC ಬ್ಯಾಂಕ್ದು AMC ಇದೆ, ಅದೇ ರೀತಿಯಾಗಿ ಆದಿತ್ಯ ಬಿರ್ಲಾ ಸನ್ ಲೈಫ್ ಅವ್ರದ್ದು ಏಜೆನ್ಸಿ ಇದೆ, ನಿಪಾನ್ ಅಂತ ಇದೆ. ಅಂದರೆ ಬ್ಯಾಂಕಿಂಗ್ ಏತರ ಕಂಪ್ನಿಗಳದ್ದು, ಬ್ಯಾಂಕ್ ನಡೆಸ್ದಲೇ ಇರೋ ಕಂಪ್ನಿಗಳದ್ದು ಸುಮಾರು AMCಗಳಿದೆ ಅಲ್ವಾ. ಅವರು AMC ತಗೋಬೇಕು ಅಂತಂದರೆ ಸ್ಪಾನ್ಸರ್ಸ್ ಆಗಿ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಗ್ರೂಪ್ ನೀವು ನೋಡೋದಾದರೆ, ಆದಿತ್ಯ ಬಿರ್ಲಾ ಅನ್ನೋದು ಒಂದು, ಸನ್ ಲೈಫ್ ಅನ್ನೋದು ಒಂದು, ಅವರಿಬ್ಬರು ಒಗ್ಗೂಡಿ ಜಾಯಿಂಟ್ ವೆಂಚರಲ್ಲಿ ಹೋಗ್ಬಿಟ್ಟು SEBI ಹತ್ರ ನಾವು ಒಂದು ಆದಿತ್ಯ ಬಿರ್ಲಾ ಸನ್ ಲೈಫ್ ಅಂತ AMC ಓಪನ್ ಮಾಡಬೇಕು ಅಂತ ಕೇಳ್ತಾರೆ. ಆಗ ಅದು 2 ಸ್ಟೇಜ್ ಪ್ರಾಸೆಸ್ ಆಗಿರುತ್ತೆ. ಯಾವುದೇ ಕಂಪನಿ AMC ಆಗಬೇಕು ಅಂತ ಹೋಗಬೇಕು ಅಂದರೆ 2 ಸ್ಟೇಜ್ ಪ್ರಾಸೆಸ್ ಇರುತ್ತೆ. ಮೊದಲನೇ ಸೆಟ್ಟಲ್ಲೂ ತುಂಬ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ. ಅವ್ರದ್ದು ಫೈನಾನ್ಷಿಯಲಿ ರೆಗ್ಯುಲೇಷನ್ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ, ಆಡಿಟ್ ಮಾಡಿದ್ದಾರೆ, ಟ್ಯಾಕ್ಸ್ ಸಬ್ಮಿಟ್ ಮಾಡಿದ್ದಾರೆ, ಇದೆಲ್ಲ ನೋಡ್ತಾರೆ. ಅದಾದಮೇಲೆ ಅಪ್ರೂವಲ್ ಸಿಕ್ತು ಅಂತಂದರೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅಂತ ಫಸ್ಟ್ ಸ್ಟೇಜಲ್ಲಿ ಕೊಡ್ತಾರೆ. ಆ ಅಪ್ರೂವಲ್ ಸಿಕ್ಕಾದ್ಮೇಲೆ ಸೆಕೆಂಡ್ ಸ್ಟೇಜ್ಗೆ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನ ನೋಡಿ, ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್, ಒಂಥರ ಸ್ಟ್ರಿಕ್ಟ್ ಪ್ರಾಸೆಸ್ ಇದೆ ಅಂತಂದರೆ, ಇಲ್ಲಿ ಸುಮಾರು ಜನ ಬಂದು ಅವರ AMCನಲ್ಲಿ ದುಡ್ಡು ಹಾಕ್ತಾ ಇರ್ತಾರೆ. ಸಾವಿರಾರು ಕೋಟಿಗಳ ದುಡ್ಡನ್ನು ಅವರು ನಿರ್ವಹಿಸ್ತಾ ಇರ್ತಾರಲ್ವ ಪ್ರತಿ ತಿಂಗಳು. ಹಾಗಾಗಿ ಸೇಫ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣದಿಂದಾಗಿ ಅದೆಲ್ಲ ರೆಗ್ಯುಲೇಷನ್ನ ಚೆಕ್ ಮಾಡಿಕೊಂಡು ಸೆಕೆಂಡ್ ಸ್ಟೇಜಲ್ಲೂ ಅಪ್ರೂವಲ್ ಸಿಕ್ತು ಅಂತಂದರೆ ನೀವು AMCನ ಓಪನ್ ಮಾಡ್ಬೋದು ಅಂತ ಹೇಳ್ತಾರೆ. ಆಗ ಆದಿತ್ಯ ಬಿರ್ಲಾ ಸನ್ ಲೈಫ್ AMC ಅಂತ ಓಪನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆ AMC ಅಂತ ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು ಟ್ರಸ್ಟನ್ನು ಫಾರ್ಮ್ ಮಾಡಬೇಕಾಗುತ್ತೆ. ಈ ಟ್ರಸ್ಟ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ. ಅಂದರೆ ಯಾರು ಫಂಡ್ ಸ್ಪಾನ್ಸರ್ ಅಂತ ಬಂದಿರ್ತಾರಲ್ಲ, ಆ ಗ್ರೂಪ್ ಆಫ್ ಕಂಪನಿ ಪ್ರೊಮೋಟರ್ಸ್ ಯಾರಿರ್ತಾರೆ, ಫ್ಯಾಮಿಲಿ ಯಾರಿರ್ತಾರೆ, ಅವರಿಗೆ ಹೊರತುಪಡಿಸಿರಂಗೆ ಅವರಿಗೆ ಸಂಬಂಧನೇ ಇಲ್ಲದಲೇ ಇರುವಂತಹ ಒಂದು ಇಂಡಿಪೆಂಡೆಂಟ್ ಟ್ರಸ್ಟ್ನ ಫಾರ್ಮ್ ಮಾಡಬೇಕಾಗುತ್ತೆ. ಅಲ್ಲಿ ಒಂದಿಷ್ಟು ಜನ ಟ್ರಸ್ಟಿ ಅಂತಲೂ ಕೂಡ ನೇಮಕ ಮಾಡಬೇಕಾಗತ್ತೆ. ಆ ಟ್ರಸ್ಟಿಗಳ ಕೆಲಸ ಏನು, ಈ AMC ಜನರ ದುಡ್ಡನ್ನು ಸರಿಯಾಗಿ ಏನು ಇನ್ವೆಸ್ಟ್ ಮಾಡೋಕ್ಕೆ ಅಂತ ಯಾವ ಥೀಮಲ್ಲಿ ಅಂತ ಬಂದಿರ್ತಾರೆ, ಒಂದು ತುಂಬ ಥೀಮ್ಗಳ ಫಂಡ್ಗಳನ್ನು ಕೂಡ ಮಾಡ್ಕೋಬೋದು. ಒಂದು AMC ಅಂತ ಓಪನ್ ಆಯಿತು ಅಂತಂದರೆ ಆ AMC ಕೆಳಗಡೆ ನೋಡಿ, ಇವಾಗ ಇಂಡೆಕ್ಸ್ ಫಂಡ್ ಅಂತ ಇರುತ್ತೆ, ಈಕ್ವಿಟಿ ಫಂಡ್ ಅಂತ ಇರುತ್ತೆ, ಡೆಟ್ ಫಂಡ್ ಅಂತ ಇರುತ್ತೆ. ಮ್ಯೂಚುವಲ್ ಫಂಡಲ್ಲೂ ಸುಮಾರು ಟೈಪ್ಗಳಿದೆ, ಅದನ್ನ ನಾವು ಮುಂದೆ ಮಾತಾಡೋಣ. ಹಳೆ ವಿಡಿಯೋದಲ್ಲಿ ಬರೀ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ, ಈಕ್ವಿಟಿ ಅಂತಂದರೆ ಅಲ್ಲಿ ಶೇರ್ನ ಖರೀದಿ ಮಾಡಲೇಬೇಕು. ಅಂದರೆ ಡೈರೆಕ್ಟ್ ಡೆಟ್ ಅಥವಾ ಬೇರೆದಕ್ಕೆ ಗೌರ್ಮೆಂಟ್ ಬಾಂಡ್ಸ್ ಈ ಥರ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಬೇರೆ ಬೇರೆ ಎಷ್ಟು ಪರ್ಸೆಂಟೇಜ್ ಹಾಕ್ತಾರೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಕ್ಯಾಟಗರಿ ಇದೆ. ಅದನ್ನ ಡೀಟೇಲಾಗಿ ಹಳೆದ ವಿಡಿಯೋದಲ್ಲಿ ಮಾತಾಡಿದ್ದೀನಿ, ಅದನ್ನ ಈ ವಿಡಿಯೋದ ಎಂಡಿಗೆ ಬೇಕಾದ್ರೆ ಕೊಟ್ಟಿರ್ತೀನಿ. ಸೊ ಆ ರೀತಿ ಡಿಫ್ರೆಂಟ್ ಫಂಡ್ಸ್ಗಳನ್ನು ಮಾಡ್ತಾ ಇದ್ದಾರಲ್ಲ, ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಏನು ಅಂತ ನೋಡೋದು ಟ್ರಸ್ಟಿನ ಒಂದು ಜವಾಬ್ದಾರಿ ಆಗಿರುತ್ತೆ. ಅದು ಒಂದು ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ. ಸೊ ಈಗ ಈ AMC ಒಳಗಡೆ ಮತ್ತೆ 3 ಪಾರ್ಟ್ ಆಗುತ್ತೆ ನೋಡಿ. ಒಂದು ಕಸ್ಟಡಿಯನ್ ಅಂತ, ಇನ್ನೊಂದು ಆಪರೇಷನ್ಸ್ ವಿಂಗ್ ಅಂತ ಬರುತ್ತೆ, ಇನ್ನೊಂದು ರಿಕ್ವೆಸ್ಟ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆಂಟ್ಸ್ ಅಂತ ಬರುತ್ತೆ, ರಿಜಿಸ್ಟರ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆಂಟ್ಸ್ ಅಂತ ಕರೀತಾರೆ ಇದನ್ನ. ಇದು ಏನಂತಂದರೆ, ಈ ಕಸ್ಟಡಿಯನ್ ಅಂತಂದರೆ ಈ AMC ಇವಾಗ ನಮ್ಮ ಪರವಾಗಿ ಶೇರ್ಗಳನ್ನು, ಅಸೆಟ್ಗಳನ್ನು ಖರೀದಿ ಮಾಡ್ತಾ ಇರುತ್ತೆ. ಅದು ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಡೆಟ್ ಫಂಡ್ ಆದರೆ, ಈಕ್ವಿಟಿ ಫಂಡ್ ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಶೇರ್ಸ್ನ ಖರೀದಿ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿರುತ್ತಲ್ವ, ಆ ಅಸೆಟನ್ನೆಲ್ಲ ನೋಡ್ಕೊಳಕ್ಕೆ ಒಬ್ಬರು ಕಸ್ಟಡಿಯನ್ ಬೇಕಲ್ಲ, ಅದನ್ನ ಯಾರು ಅನ್ನೋದನ್ನ ಒಂದು ನೇಮಕ ಮಾಡಿರ್ತಾರೆ AMC ಅವರು. ಅದು ಕಸ್ಟೋಡಿಯನ್ ಆಗಿರ್ತಾರೆ. ಅವ್ರ ಹತ್ರ ಬೇಸಿಕಲಿ ಶೇರ್ಸು, ಅಸೆಟ್ಸು ಏನು ಖರೀದಿ ಮಾಡ್ತಾ ಇರುತ್ತೆ AMC, ಅವ್ರ ಹತ್ರ ಪಾರ್ಕ್ ಆಗ್ತಾ ಇರುತ್ತೆ, ಅವ್ರು ನೋಡ್ಕೊತಾ ಇರ್ತಾರೆ. ಆಪರೇಷನ್ಸ್ ವಿಂಗಲ್ಲಿ ನಿಮಗೆ ಗೊತ್ತಿರಬೇಕು, ಪ್ರತಿ ಫಂಡನ್ನು ಮ್ಯಾನೇಜ್ ಮಾಡೋಕ್ಕೆ ಒಬ್ಬರು ಫಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಅವರಿಗೆ ಸಂಬಳ ಕೊಟ್ಬಿಟ್ಟು AMC ನೇಮಕ ಮಾಡಿರುತ್ತೆ. ಅವರು ಒಂದು ವೈವಿಧ್ಯಮಯವಾದ ಎಕ್ಸ್ಪೀರಿಯನ್ಸ್ನ ಹೊಂದಿರ್ತಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಥವಾ ಫೈನಾನ್ಸ್ ಬಗ್ಗೆ. ಹೇಗೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಯಾವ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಯಾವ ಫಂಡಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಿದ್ರೆ ಲಾಭ ಆಗುತ್ತೆ, ಲಾಭ ತಂದು ಕೊಡ್ಬೋದು ಕಸ್ಟಮರ್ಸಿಗೆ ಅನ್ನೋದು ಅವರ ಒಂದು ಮೇನ್ ಅಜೆಂಡಾ ಆಗಿರುತ್ತೆ. ಸೊ ಅದಕ್ಕೆ ಅಂತ ಅವರಿಗೆ ಒಂದು ಸಂಬಳನೂ ಕೂಡ ಕೊಡ್ತಾ ಇರ್ತಾರೆ. ಅದನ್ನ ನಿಮ್ಮ ಮ್ಯೂಚುವಲ್ ಫಂಡಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕಟ್ ಕೂಡ ಮಾಡ್ಕೊತಾ ಇರ್ತಾರೆ. ಅದೊಂದೇ ಅಲ್ಲ, ಅದಲ್ಲದೆ ನೋಡಿ, ಕಸ್ಟಡಿಯನ್ ಅವರಿಗೆ ಒಂದಿಷ್ಟು ನೋಡ್ಕೊಳಕ್ಕೆ ಅವ್ರಿಗೆ ಒಂದಿಷ್ಟು ಚಾರ್ಜಸ್ ಇರ್ಬೋದು, ಬೇರೆ ಬೇರೆ ಆಪರೇಷನ್ಸ್ ಇರುತ್ತೆ, ಸೇಲ್ಸ್
ಸೇಲ್ಸ್ ಇರುತ್ತೆ, ಇದ್ರ ಪ್ರಮೋಷನ್ ಮಾಡೋಕ್ಕೆ, ಇದ್ರದ್ದು ಒಂದು ವೆಬ್ಸೈಟ್ ಮೇಂಟೈನ್ ಮಾಡೋಕ್ಕೆ, ಅದನ್ನೆಲ್ಲದನ್ನು ಕಡಿತಗೊಳಿಸ್ಕೊಂಡು ಕೊನೆಗೆ ಏನು ದುಡ್ಡು ಉಳಿಯುತ್ತೋ ಅದನ್ನು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಮ್ಯೂಚುವಲ್ ಫಂಡ್ ದಾರಿನಲ್ಲಿ ನೀವು ₹100 ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಥವಾ ಪ್ರತಿ ದಿನ ಅಂತಂದ್ರೂ ₹100 ಕೂಡ ಇನ್ವೆಸ್ಟ್ ಆಗ್ತಾ ಇರೋದಿಲ್ಲ. ಅದರಲ್ಲಿ ಆಪರೇಷನ್ಸ್ ಖರ್ಚು ಏನಿರುತ್ತಲ್ಲ ಅದೆಲ್ಲ ಕಳೆದು, ಆಪರೇಷನ್ಸ್ ಖರ್ಚು ಅಂದರೆ ಅದರಲ್ಲಿ ಫಂಡ್ ಮ್ಯಾನೇಜರ್ ಸಂಬಳ ಬರ್ತಾ ಹೋಗುತ್ತೆ, ಬೇರೆ ಆಪರೇಷನ್ಸ್ ಏನೇನು ಕೆಲಸ ಕಮಿಷನ್ಗಳು ಬೇರೆ ಏನು ಕೊಡೋಕೆ ನಡೀತಾ ಇದೆ ಅದ್ರದ್ದು, ಜೊತೆಗೆ ವೆಬ್ಸೈಟ್ ಮೇಂಟೆನೆನ್ಸ್ ಚಾರ್ಜು, ಸೇಲ್ಸು, ಪ್ರಮೋಷನ್ಸು, ಅದರದ್ದೆಲ್ಲದನ್ನು ಕಡಿತಗೊಳಿಸಿ ಮಿಕ್ಕಿದ ಎಷ್ಟು ಉಳಿಯುತ್ತೋ ಅದನ್ನು ಇನ್ವೆಸ್ಟ್ ಮಾಡ್ತಾರೆ. ಇದನ್ನ ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ಹೇಳಬೇಕು ಅವ್ರದ್ದು ಎಕ್ಸ್ಪೆನ್ಸ್ ನಮ್ದು ಎಷ್ಟಿದೆ ಒಂದು ಫಂಡಿಂದು ರನ್ ಮಾಡೋಕ್ಕೆ ಅಂತ. ಅದನ್ನ ನೀವು ಎಕ್ಸ್ಪೆನ್ಸ್ ರೇಷಿಯೋ ಅನ್ನೋದರಲ್ಲಿ ತಿಳ್ಕೊತ ಹೋಗ್ತೀರಾ. ಅದನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತಾ ಹೋಗೋಣ. ಅದೇ ರೀತಿಗೆ RTA ರಿಜಿಸ್ಟರ್ ಆ್ಯಂಡ್ ಟ್ರಾನ್ಸ್ಫರ್ ಸರ್ವಿಸ್ ಅಂತ ಏಜೆಂಟ್ಸ್ ಅಂತ ಏನಿದ್ದಾರೆ, ಇವ್ರು ಏನಂತಂದರೆ ಈಗ ನೀವು ಖರೀದಿ ಮಾಡೋಕ್ಕೆ ಹೋಗ್ತಿದ್ದೀರಾ ಮ್ಯೂಚುವಲ್ ಫಂಡಲ್ಲಿ, ಲಂಸಮ್ ಇನ್ವೆಸ್ಟ್ಮೆಂಟ್ ಆದರೂ ಮಾಡ್ಬೋದು ಅಥವಾ SIP ಅಂತ ಸಿಸ್ಟಮೆಟಿಕ್ ಆಗಿ ಪ್ರತಿ ತಿಂಗಳು, ಪ್ರತಿ ವಾರ ಅಥವಾ ಪ್ರತಿ ದಿನ ಇಂಥ ನಾನು ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ ಅಂತಲೂ ನೀವು ಮಾಡ್ತಾ ಹೋಗ್ಬೋದು. ಆ ರೀತಿ ಮಾಡ್ತಾ ಹೋಗೋದಾದರೆ ನಿಮ್ಮ ಹೆಸರಿಗೆ ಯೂನಿಟ್ಸ್ ಅನ್ನೋದು ಜಮೆ ಆಗಬೇಕಲ್ವಾ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಡಿಮ್ಯಾಟ್ ಖಾತೆಗೆ ಶೇರ್ಗಳು ಬಂದು ಜಮೆ ಆಗುತ್ತೆ. ಅದೇ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯೂನಿಟ್ಸ್ ಅಂತ ಬಂದು ಜಮೆ ಆಗ್ತಾ ಇರುತ್ತೆ. ಆ ಯೂನಿಟ್ಸನ್ನು ಕರೆಕ್ಟಾಗಿ ನಿಮ್ಮ ಖಾತೆಗೆ ಬಂದು ಜಮೆ ಆಗ್ತಾ ಇದೆ ಅಥವಾ ನಿಮ್ಮಿಂದ ನೀವು ರೀಡೀಮ್ ಮಾಡ್ಕೊಂಡಾಗ, ವಿಡ್ರಾಲ್ ಮಾಡ್ಕೊಂಡಾಗ ಅದರಿಂದ ವಿಡ್ರಾಲ್ ಆಗ್ತಾ ಇದೆ, ಇದನ್ನೆಲ್ಲ ನೋಡ್ಕೊಳಕ್ಕೆ RTA ಇರುತ್ತೆ. ನಮ್ಮ ದೇಶದಲ್ಲಿ RTA ಸಾಮಾನ್ಯವಾಗಿ ರಿಜಿಸ್ಟರ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆಂಟು ಕ್ಯಾಮ್ಸ್ ಆಗಿದೆ. ಕಂಪ್ಯೂಟರೈಸ್ಡ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕ್ಯಾಮ್ಸ್ ಇದೆಯಲ್ಲ, ಕ್ಯಾಮ್ಸು RTA ಏಜೆಂಟ್ ಆಗಿ ಕೆಲಸ ನಿರ್ವಹಿಸುತ್ತೆ. ಸೊ ಇದು ಒಂದು AMC ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಯಾವ ರೀತಿಯಾಗಿ ಅಪ್ರೂವಲ್ ತೊಗೊತಾರೆ ಅಂತ. ಈಗ ವೆರಿ ಇಂಪಾರ್ಟೆಂಟ್ ಆಗಿ ಒಂದು NAV ಬಗ್ಗೆ ಮಾತಾಡ್ತಾ ಹೋಗೋಣ. NAV ಅಂತಂದರೆ ನಾನು ಆಗಲೇ ಹೇಳಿದಾಗೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಹಿಂದಿನ ಸೀರೀಸಲ್ಲಿ, ಈ ಸೀರೀಸಿನ ಹಿಂದಿನ ವಿಡಿಯೋಗಳಲ್ಲಿ ಮಾತಾಡಿದ್ವಿ. ನೆಟ್ ಅಸೆಟ್ ವ್ಯಾಲ್ಯೂ ಅನ್ನೋದು ಯಾಕಿರುತ್ತೆ ಅಂದರೆ ಇಲ್ಲಿ ಡೈರೆಕ್ಟಾಗಿ ನೀವು ಶೇರ್ಸನ್ನು ಖರೀದಿ ಮಾಡ್ತಾ ಇರಲ್ಲ, ಬದಲಿಗೆ ಯೂನಿಟ್ಸ್ ಅಂತ ಕೊಡ್ತಾ ಇರ್ತಾರಲ್ವಾ. ಈ ರೀತಿ ಯೂನಿಟ್ಸ್ ಅಂತ ಇದ್ರೆ ಅಂದರೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ. ನೋಡಿ, ಉದಾಹರಣೆಗೆ ನಾನು ಆದಿತ್ಯ ಬಿರ್ಲಾ ಸನ್ ಲೈಫ್ ಎಕ್ಸಾಂಪಲ್ ಕೊಟ್ಟೆ. ಇಲ್ಲಿ ನೀವು ನೋಡೋದಾದ್ರೆ ನಾನು ಆಗಲೇ ಹೇಳಿದಾಗೆ ಸ್ಪಾನ್ಸರ್ಸ್ ಅಂತ ಆದಿತ್ಯ ಬಿರ್ಲಾ ಅಂತ ಒಬ್ಬರಿದ್ದಾರೆ, ಸನ್ ಲೈಫ್ ಅಂತ ಇದ್ದಾರೆ. ಇವರಿಬ್ಬರು ಸ್ಪಾನ್ಸರ್ ಆಗಿದ್ದಾರೆ. ಯಾರು ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಯಾರಿದ್ದಾರೆ, ಟ್ರಸ್ಟಿ ಯಾವುದಿದೆ, ಜೊತೆಗೆ ಈಗ ಲೀಗಲ್ ಕೌನ್ಸಿಲ್ ಇದೆ, ಕಸ್ಟಡಿಯನ್ ಆಗಿ ಇವರು ಸಿಟಿ ಬ್ಯಾಂಕ್ನ ಮತ್ತು HDFC ಬ್ಯಾಂಕ್ನ ತಗೊಂಡಿದ್ದಾರೆ. ಜೊತೆಗೆ ಬೇರೆ ಬೇರೆ ಒಂದಿಷ್ಟು ಬ್ಯಾಂಕರ್ಸ್ಗಳಿರ್ತಾರೆ. ಅದೇ ರೀತಿಯಾಗಿ ಲೀಗಲ್ ಕೌನ್ಸಿಲ್ ಇರುತ್ತೆ, ರಿಜಿಸ್ಟರ್ ಆಗಿ ಕ್ಯಾಮ್ಸ್ ಕಂಪ್ಯೂಟರೈಸ್ಡ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಇದೆ. ಇದೆಲ್ಲ ಮಾಹಿತಿ ನಿಮಗೆ ಅವರ ವೆಬ್ಸೈಟಲ್ಲಿ ಸಿಗ್ತಾ ಇರುತ್ತೆ. ನಾವೇನೇನು ಮಾತಾಡಿದ್ವಿ ಅದೆಲ್ಲ ಸಿಗ್ತಾ ಇರುತ್ತೆ. ಇದು ಗೊತ್ತಿರಲೇಬೇಕು ಅಂತಲ್ಲ, ಗೊತ್ತಿದ್ರೆ ಒಳ್ಳೆಯದು ಅಂತ, ಯಾವ ರೀತಿ ಮ್ಯೂಚುವಲ್ ಫಂಡು ಕಾರ್ಯನಿರ್ವಹಿಸುತ್ತೆ ಅಂತ. ಅದೇ ರೀತಿಯಾಗಿ ಈಗ NAV ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಈಗ ನೀವು ನಿಮ್ಮ ಫ್ಯಾಮಿಲಿನಲ್ಲೋ ಅಥವಾ ನಿಮ್ಮ ಗ್ರೂಪ್ ಆಫ್ ಸರ್ಕಲಲ್ಲೋ ನಿಮಗೆ ಈ ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ತುಂಬ ಒಳ್ಳೆ ನಾಲೆಡ್ಜ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಕೊಳ್ಳೋಣ. ಯಾರು ಬಂದು ನಿಮ್ಮ ಥ್ರೂ ಇನ್ವೆಸ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ಳೋಣ. ನೋಡಿ, ಆ ರೀತಿ ಬೇರೆಯವ್ರ ದುಡ್ಡನ್ನು ನೀವು ಮ್ಯಾನೇಜ್ ಮಾಡಬೇಕು ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಸೆಬಿಯಿಂದ ಲೈಸೆನ್ಸ್ ತೊಗೋಬೇಕು. ಅಸ್ಯೂಮ್ ಮಾಡ್ಕೊಳ್ಳೋಣ ನೀವು ಲೈಸೆನ್ಸ್ ತೊಗೊಂಡು ನೀವು ಶುರು ಮಾಡಿದ್ದೀರಾ, ನಿಮ್ಮದೇ ಒಂದು ಫಂಡ್ ಮ್ಯಾನೇಜ್ಮೆಂಟ್ನ ಮಾಡೋಕ್ಕೆ ಶುರು ಮಾಡಿದ್ದೀರಾ ಅಂತ. ಒಬ್ಬ ಫ್ರೆಂಡ್ ಬಂದುಬಿಟ್ಟು ನಿಮಗೆ 50,000 ಕೊಡ್ತಾರೆ, ಇನ್ನೊಬ್ಬ ಫ್ರೆಂಡ್ ಬಂದುಬಿಟ್ಟು ನಿಮಗೆ 75,000 ಕೊಡ್ತಾರೆ, ಒಬ್ಬರು ರಿಲೇಟಿವ್ ಬಂದು 1 ಲಕ್ಷ ಕೊಡ್ತಾರೆ, ಒಬ್ಬರು ಕೊಲೀಗ್ ಬಂದು 35,000 ಕೊಡ್ತಾರೆ, ಪಕ್ಕದ ಮನೆಯವರೊಬ್ಬರು ಬಂದು 40,000 ಕೊಡ್ತಾರೆ. ಈ ರೀತಿಯಾಗಿ ಒಟ್ಟಾರೆ ನಿಮ್ಮ ನೋನ್ ಸರ್ಕಲಲ್ಲೇ ನೀವು ಒಂದು 3 ಲಕ್ಷ ರೂಪಾಯಿನ ನಿಮ್ಮ ಹತ್ರ ಬಂದು ನನ್ನ ಪರವಾಗಿ ನೀನು ಇನ್ವೆಸ್ಟ್ ಮಾಡಿಬಿಟ್ಟು ನನಗೆ ರಿಟರ್ನ್ನ ತೆಕ್ಕೊಡಿ ಅಂತ ಕೇಳ್ತಾರೆ ಅಂತ ತಿಳ್ಕೊಂಡ್ರೆ, ಬೇಸಿಕಲಿ ನೀವು ಒಂದು ಫಂಡ್ ಮ್ಯಾನೇಜರ್ ಏನು ಕೆಲಸ ಮಾಡ್ತಾ ಇರ್ತಾರೆ, ಮ್ಯೂಚುವಲ್ ಫಂಡ್ ಒಂದು ಏಜೆನ್ಸಿನಲ್ಲಿ ಫಂಡ್ ಮ್ಯಾನೇಜರ್ ಇರ್ತಾರಲ್ಲ, ಆ ಕೆಲಸನ ನಿಮಗೆ ಕೊಡ್ತಾರೆ ಅಂತ ಅನ್ಕೋಣ. ಈಗ ಫಂಡ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ನೀವು ನೋಡ್ತಾ ಹೋಗೋಣ. ಯಾಕೆ ಇದನ್ನ ಎಕ್ಸಾಂಪಲ್ ಆಗಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಯಾವ ರೀತಿ ಫಂಡ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ ಅಥವಾ NAV ಅನ್ನೋದು ಯಾವ ರೀತಿ ಬರುತ್ತೆ ಅನ್ನೋದು ತಿಳ್ಕೊಳಕ್ಕೆ ಇಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ನೋಡಿ, ಈಗ ಒಬ್ಬೊಬ್ಬರು ಒಂದೊಂದು ಜಾಸ್ತಿ ದುಡ್ಡು ಕೊಡ್ತಾ ಇರ್ಬೋದು. ಇಲ್ಲಿ ಒಬ್ಬರು 1 ಲಕ್ಷ ಕೊಡೋರು ಇರ್ಬೋದು ಅಥವಾ 35,000 ಕೊಡೋರು ಇರ್ಬೋದು. ಬಟ್ ಎಲ್ಲರೂ ನಿಮ್ಮನ್ನು ನಂಬಿ ನೀವೇನು ಒಂದು ಥೀಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರು, ಅದರಲ್ಲಿ ನನ್ನ ಸಹಮತ ಇದೆ ಅಂತ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಏನು ಅಂದರೆ, ನೀವು ರಿಟರ್ನ್ಸ್ ಅಂತ ಏನು ಜನರೇಟ್ ಮಾಡ್ತಿರೋ ಇದು ಎಲ್ಲರಿಗೂ ಸಮಾನವಾಗಿರೋ ರಿಟರ್ನ್ಸ್ನೇ ಕೊಡಬೇಕು. ಅಂದರೆ ದುಡ್ಡು ಜಾಸ್ತಿ ಇದೆ ಅದಕ್ಕೆ ಜಾಸ್ತಿ ರಿಟರ್ನ್ ಸಿಗ್ಬೋದು. ಬಟ್ ಓವರ್ ಈಗ ಒಬ್ಬರಿಗೆ ಒಂದು 10% ರಿಟರ್ನ್ ಕೊಡ್ತಾ ಇದೆ ಅಂದರೆ ಇನ್ನೊಬ್ಬರಿಗೆ 8% ರಿಟರ್ನ್ ಕೊಡ್ತೀನಿ ಅಂತ ಮಾಡೋಂಗಿಲ್ಲ. ಓವರ್ ಆಲ್ ನೀವು AMC 10% ರಿಟರ್ನ್ ಮಾಡ್ತಾ ಇದೆ, ಜನರೇಟ್ ಮಾಡ್ತಾ ಇದೆ ಅಂದರೆ ಎಲ್ಲರಿಗೂ 10% ಸಿಗೋ ಥರ ಇರಬೇಕು. ಅಲ್ಲಿ ಭೇದ ಭಾವ ಮಾಡೋಂಗಿಲ್ಲ. ಇದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ನಲ್ಲೂ ಅಪ್ಲಿಕೇಬಲ್ ಆಗುತ್ತೆ. ಒಬ್ಬರು 500 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಪ್ರತಿ ತಿಂಗಳು, ಒಬ್ಬರು 10,000 ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಮ್ಯೂಚುವಲ್ ಫಂಡ್ ಮೂಲಕ. ಬಟ್ ರಿಟರ್ನ್ಸ್ ಅನ್ನೋದು ಎಲ್ಲರಿಗೂ ಸೇಮ್ ಪರ್ಸೆಂಟೇಜ್ ರಿಟರ್ನ್ನೇ ಕೊಡಬೇಕು. ಅಫ್ಕೋರ್ಸ್ ಒಂದಿಷ್ಟು ಜನಕ್ಕೆ ಬೇರೆ ಬೇರೆ ಥರ ಫೆಸಿಲಿಟಿ ಕೊಡ್ತಾ ಹೋಗ್ಬೋದು. ಸಿನ್ಸ್ ಯಾರೋ ಒಬ್ಬರು ತುಂಬ ಜಾಸ್ತಿ ಅಕ್ಯುಮುಲೇಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಬೇರೆ ಯಾವುದೋ ಫಂಡಲ್ಲೋ ಅಥವಾ ಬೇರೆ ಯಾವುದೋ ಥರದಲ್ಲಿ ಅವರಿಗೆ ಡಿಸ್ಕೌಂಟು, ವೋಚರ್ಸು ಆ ಥರ ಕೊಡ್ಬೋದು. ಇದು ಯಾವ ರೀತಿ ಅಂದರೆ, ನೀವು ಯಾವುದೋ ಒಂದು ಹೋಟೆಲಿಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೋಣ, ನೀವು ಅಲ್ಲಿ ರೆಗ್ಯುಲರ್ ಕಸ್ಟಮರ್ ಅಂತ ಅನ್ಕೋಣ. ರೆಗ್ಯುಲರ್ ಕಸ್ಟಮರ್ ಆದರೆ ನಿಮ್ಗೆ ಏನು ಮಾಡ್ಬೋದು, ಇವರು ಸುಮಾರು ವರ್ಷದಿಂದ ನಮ್ಮ ಅಂಗಡಿಗೆ ಬರ್ತಾ ಇದ್ದಾರೆ, ನಮ್ಮ ಹೋಟೆಲಿಗೆ ಬರ್ತಾ ಇದ್ದಾರೆ ಅಂತ ಏನು ಮಾಡ್ಬೋದು, ಓನರೇ ಬಂದ್ಬಿಟ್ಟು ನಿಮಗೆ ಬಡಿಸ್ಬೋದು ಅಥವಾ ಯೋಗಕ್ಷೇಮ ವಿಚಾರಿಸ್ಬೋದು, ಮನೇಲೆಲ್ಲ ಚೆನ್ನಾಗಿದ್ದಾರೆ ಏನು ಕತೆ ಅಂತ. ಹೊಸ ಕಸ್ಟಮರ್ ಬಂತು ಅಂತಂದರೆ ಅದೇ ಊಟ ಅದೇ ಎಲ್ಲರಿಗೂ ಅದೇ ಸಿಗುವಂಥದ್ದು. ಬಟ್ ಆ ಒಂದು ಎಕ್ಸ್ಟ್ರಾ ನಮ್ಮ ಕ್ಲೋಸ್ ಆಗಿ ನಿಮ್ಮನ್ನ ಮಾತಾಡ್ಸೋದು ಮಾಡುವಂಥದ್ದು ಹೊಸ ಕಸ್ಟಮರಿಗೆ ಸಿಗದಲ್ಲೇ ಇರ್ಬೋದು. ಆ ರೀತಿ ವ್ಯತ್ಯಾಸಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಯಾರೋ ಒಬ್ಬರು ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಕಮ್ಮಿ ಇನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ರಿಟರ್ನ್ ಅನ್ನೋದು ಏನು ಊಟ ಅಂತ ಕೊಡ್ತಾ ಇದ್ದಾರೆ AMC ಕಡೆಯಿಂದ ರಿಟರ್ನ್ಸ್ ಅಂತ ಕೊಡ್ತಾ ಇದ್ದಾರೆ, ಅದು ಸೇಮೇ ಆಗಿರಬೇಕು. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು
ಒಂದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಅಂತ ಬರೋದಾದರೆ. ಸೊ 3 ಲಕ್ಷ ಬಂದಿದೆ. ಸೊ ಎಲ್ಲರನ್ನೂ ಸಮಾನವಾಗಿ ನೀವು ಸ್ವೀಕರಿಸಬೇಕು ಅಂತಂದರೆ ಒಂದು ಸಮಾನ ಮಾನದಂಡದಿಂದ ನೀವು ಶುರು ಮಾಡ್ತಾ ಹೋಗ್ಬೇಕಲ್ವಾ, ಅದನ್ನು ನಾವು ನೋಷನಲ್ ವ್ಯಾಲ್ಯೂ ಅಂತ ಕರಿತೀವಿ. ಸ್ವಲ್ಪ ಇದು ಗಡಿಬಿಡಿ ಆಯಿತು ಅಂತಂದರೆ ನಿಧಾನಕ್ಕೆ ನೋಡಿ, ಯಾಕೆಂದರೆ ನೀವು ಎಲ್ಲರನ್ನೂ ಸಮಾನವಾಗಿ ಸ್ವೀಕರಿಸಬೇಕು, ಎಲ್ಲರನ್ನೂ ಸಮಾನ ರೀತಿಯಾಗಿ ನೋಡ್ಕೋಬೇಕು. ಆ ರೀತಿ ಮಾಡಬೇಕು ಅಂತಂದರೆ ನೀವು ಒಂದು ಸಮಾನ ಮನಸ್ಥಿತಿಯಿಂದ ನೀವೊಂದು ಸಮಾನ ಮನಸ್ಥಿತಿಯಿಂದ ಸಮಾನವಾದ ಒಂದು ವಲಯದಿಂದ ನೀವು ಶುರು ಮಾಡಬೇಕಾಗುತ್ತೆ ನಿಮ್ಮ ಮ್ಯೂಚುವಲ್ ಫಂಡ್ ಬಿಸ್ನೆಸ್ನ. ಇಲ್ಲ ಅಂತಂದರೆ ತಾಪತ್ರಗಳಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವೇನು ಮಾಡ್ತೀರಾ, ಎಲ್ಲರಿಗೂ ಒಂದು ನೋಷನಲ್ ವ್ಯಾಲ್ಯೂ ಅಂತ ಹಂಚಿಬಿಡ್ತೀನಿ ಅಂತ ಅಂದ್ಕೊಂಡು ಒಂದು ಟೋಕನ್ ಕೊಡೋ ಥರ ಅವ್ರು ಎಷ್ಟೇ ದುಡ್ಡು ಇನ್ವೆಸ್ಟ್ ಮಾಡಿದ್ರು ನಿಮ್ಮದು ನೋಷನಲ್ ವ್ಯಾಲ್ಯೂ, ನಮ್ಮದು ಈಗ ಶುರು ಮಾಡ್ತಾ ಇದ್ದೀವಲ್ಲ ನಮ್ಮದು, ಅದನ್ನ ಈ ವ್ಯಾಲ್ಯೂಯಿಂದ ನಾವು ಶುರು ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ನೀವು ಇದನ್ನು ನೋಡಿಕೊಂಡು ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು ನಿಮ್ದು ಯಾವ ರೀತಿ ಆಗ್ತಾ ಇದೆ ಅಂತ ಒಂದು ಹೇಳ್ತೀರಾ ಅಂದ್ಕೊಳ್ಳೋಣ. ಅದು ನೀವು 10 ಅಂತ ಇಡ್ಬೋದು, 20 ಅಂತ ಇಡ್ಬೋದು, 50 ಅಂತ ಇಡ್ಬೋದು, 100 ಅಂತಲೂ ಕೂಡ ಇಡ್ಬೋದು. ಉದಾಹರಣೆಗೆ ನಾನು ನೋಷನಲ್ ವ್ಯಾಲ್ಯೂನ ನೀವೇನು ಮ್ಯಾನೇಜ್ ಮಾಡ್ತಾ ಇದ್ರೆ ಆ ಒಂದು ಮ್ಯೂಚುವಲ್ ಫಂಡ್ ಕಂಪನಿಗೆ 50 ಅಂತ ಇಟ್ಟಿದ್ದೀವಿ ಅಂತ ಅನ್ಕೋಣ, ಆ ಫಂಡಿಗೆ 50 ಅಂತ ಇಟ್ಟಿದ್ದೀವಿ ಅಂತ. 50 ಅಂತ ಇಟ್ಟಿದ್ರೆ ಇವಾಗ ಅವ್ರು ಎಷ್ಟೆಷ್ಟು ದುಡ್ಡನ್ನು ಕೊಟ್ಟಿದ್ರು ಅನ್ನೋದ್ರ ಮೇಲೆ ಅವರ ಇಂಡಿವಿಜುವಲ್ ಶೇರು ಬೇರೆ ಆಗ್ತಾ ಹೋಗುತ್ತಲ್ವಾ. ಯಾರು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಅವರಿಗೆ 2,000 ಶೇರ್ ಸಿಗ್ತಾ ಹೋಗುತ್ತೆ, ಯಾರು 50,000 ಇನ್ವೆಸ್ಟ್ ಮಾಡಿದ್ರು ಅವರಿಗೆ 1,000 ಶೇರ್ ಸಿಗ್ತಾ ಹೋಗುತ್ತೆ. ಇದನ್ನು ಶೇರ್ಸ್ ಅಂತ ಕರೆಯೋದಿಲ್ಲ ಮ್ಯೂಚುವಲ್ ಫಂಡಲ್ಲಿ, ಇದನ್ನ ಬದಲಿಗೆ ನಾವು ಯೂನಿಟ್ಸ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್, ಯೂನಿಟ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಅವ್ರು ಎಷ್ಟು ಅಮೌಂಟ್ ಮಾಡಿರ್ತಾರೋ ನೋಷನಲ್ ವ್ಯಾಲ್ಯೂ ಎಷ್ಟಿರುತ್ತೋ ಅದರಿಂದ ಡಿವೈಡ್ ಮಾಡಿದ್ರೆ 50,000 ಡಿವೈಡೆಡ್ ಬೈ 50 ಅಂತ ಮಾಡಿದ್ರೆ ಅವರಿಗೆ 1000 ಯೂನಿಟ್ ಸಿಗ್ತಾ ಹೋಯಿತು. 75,000 ಇನ್ವೆಸ್ಟ್ ಮಾಡಿದವರಿಗೆ 1,500 ಯೂನಿಟ್ ಸಿಗ್ತಾ ಹೋಯಿತು. 2,000 ಮಾಡಿದವರಿಗೆ 1 ಲಕ್ಷ ಇನ್ವೆಸ್ಟ್ ಮಾಡಿದವರಿಗೆ 2,000 ಯೂನಿಟ್ ಸಿಗ್ತಾ ಹೋಯಿತು. ಇದೇ ರೀತಿ ನೀವು ಮ್ಯೂಚುವಲ್ ಫಂಡಲ್ಲಿ ಪ್ರತಿ ತಿಂಗಳು ನೀವು 2,000 ಹೂಡಿಕೆ ಮಾಡ್ತಾ ಇರ್ಬೋದು, 1,000 ಹೂಡಿಕೆ ಮಾಡ್ತಾ ಇರ್ಬೋದು, 500 ರೂಪಾಯಿ ಹೂಡಿಕೆ ಮಾಡ್ತಾ ಇರ್ಬೋದು. ಕೆಲವೊಂದು ಮ್ಯೂಚುವಲ್ ಫಂಡಲ್ಲಿ 100 ರೂಪಾಯಿ ಕೂಡ ಹೂಡಿಕೆ ಮಾಡ್ತಾ ಹೋಗ್ಬೋದು. ಆದರೆ ನಿಮಗೆ ಬದಲಿಗೆ ಏನು ಕೊಡ್ತಾ ಹೋಗ್ತಾರೆ, ಯೂನಿಟ್ಸ್ ಅಂತ ಕೊಡ್ತಾರೆ. ಆ ಯೂನಿಟ್ಸ್ ಹೇಗೆ ನಿರ್ಧಾರ ಆಗುತ್ತೆ, ಆ ಪರ್ಟಿಕ್ಯುಲರ್ ಫಂಡಿಂದು ಇದೇ ಮುಂದೆ NAV ಅಂತ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಇನಿಷಿಯಲಿ ಶುರು ಮಾಡಿದಾಗ ಇದು ನೋಷನಲ್ ವ್ಯಾಲ್ಯೂ ಆಗಿರುತ್ತೆ. ಕ್ರಮೇಣವಾಗಿ ಮ್ಯೂಚುವಲ್ ಫಂಡು ಅವರು ಹೂಡಿಕೆ ಮಾಡಿ ಬೆಳೆದಂಗೆ ಅದೇನಾಗ್ತಾ ಹೋಗುತ್ತೆ, ನೆಟ್ ಅಸೆಟ್ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಅದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಟೋಟಲ್ ಅಮೌಂಟ್ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಡಿವೈಡೆಡ್ ಬೈ ನೋಷನಲ್ ವ್ಯಾಲ್ಯೂ ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ಮಾಡಿದ್ರೆ ಎಷ್ಟು ಯೂನಿಟ್ಸ್ ಬರುತ್ತೋ ಅಷ್ಟು ಯೂನಿಟ್ಸು ನಿಮಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ನೋಡಿ, ಯೂನಿಟ್ಸ್ ಅನ್ನೋದು ಫ್ರ್ಯಾಕ್ಷನಲ್ ಕೂಡ ಇರ್ಬೋದು. ಅಂದರೆ 1000.01, 1500.54 ಈ ರೀತಿಯೂ ಸಿಗ್ತಾ ಹೋಗ್ಬೋದು. ಯಾಕೆ ಅಂತಂದರೆ ಇಲ್ಲಿ ಯಾವುದೇ ಒಂದು ನೋಡಿ, ಶೇರ್ಸ್ ಅಂತ ಡೈರೆಕ್ಟಾಗಿ ಯಾರು ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದೀರಾ ನಿಮ್ಗೆ ಗೊತ್ತಿರುತ್ತೆ. ಮಾರ್ಕೆಟ್ನಲ್ಲಿ ನಿಮಗೆ ಅರ್ಧ ಶೇರು, ಕಾಲ್ ಶೇರು ಈ ರೀತಿ ತೊಗೊಳ್ಳೋವಂಥ ಪ್ರಕ್ರಿಯೆ ಇಲ್ಲ. ಫುಲ್ ನಂಬರಲ್ಲೇ ತಗೋಬೇಕು. ನೀವು 1 ಶೇರ್ ತಗೋಬೇಕು, ಇಲ್ಲ 2 ಶೇರ್ ತಗೋಬೇಕು. ಈ ರೀತಿ ಅರ್ಧ, ಕಾಲು, 20.20, 0.4 ಈ ರೀತಿ ಎಲ್ಲ ಮಾಡೋ ಥರ ಸಾಧ್ಯತೆ ಇಲ್ಲ. ಆದರೆ ಇಲ್ಲಿ ನೀವು ಡೈರೆಕ್ಟಾಗಿ ಶೇರ್ ತೊಗೊಂಡಲೇ ಇರೋದ್ರಿಂದ ನಿಮಗೆ ಯೂನಿಟ್ಸ್ ಅಂತ ಕೊಡ್ತಾ ಇರೋದ್ರಿಂದ ನಿಮಗೆ ಯೂನಿಟ್ಸನ್ನು ಈ ರೀತಿಯಾಗಿ ಫ್ರ್ಯಾಕ್ಷನಲ್ಲೂ ಕೂಡ ಹಂಚುವಂಥ ಸಾಧ್ಯತೆ ಇರುತ್ತೆ. ಫೈನಲ್ ನಂಬರ್ ಮ್ಯಾಚ್ ಆಗಲಿಕ್ಕೆ ಆ ರೀತಿಯೂ ಮಾಡ್ತಾರೆ. ಅದು ನಿಮಗೆ ಗೊತ್ತಿರಬೇಕು. ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಿಗೂ ಮ್ಯೂಚುವಲ್ ಫಂಡ್ ಯೂನಿಟ್ಸಲ್ಲೂ ನಿಮಗೆ ವ್ಯತ್ಯಾಸ ಇರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವು 50 ಅಂತ ನೋಷನಲ್ ವ್ಯಾಲ್ಯೂ ಕೊಟ್ಬಿಟ್ಟು ಇಷ್ಟಿಷ್ಟು ನಿಮ್ಮ ಯೂನಿಟ್ಸ್ ಅಂತ ಡಿಕ್ಲೇರ್ ಮಾಡಿದ್ರೆ ಎಲ್ಲರಿಗೂ. ಈಗ ನೀವೇನು ಮಾಡ್ತೀರಾ, ಈ 3 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಹೋಗ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಇನ್ವೆಸ್ಟ್ ಮಾಡೋಕ್ಕೆ ಅಂತ ಹೋದಾಗ ನೀವೇನು ಮಾಡ್ತೀರಾ, ಒಂದು 6 ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ನಿರ್ಧಾರ ಮಾಡ್ತೀರಾ. ಆಸ್ ಅ ಫಂಡ್ ಮ್ಯಾನೇಜರ್ ಹೇಳ್ತಾ ಇದ್ದೀನಿ, ನೀವು ಇದೆಲ್ಲ ಮಾಡ್ತಾ ಇದ್ದೀರಾ ಅಂತ, ಅಥವಾ ಯಾವುದೋ ಒಂದು ಫಂಡ್ ಮ್ಯಾನೇಜರ್ ಈ ರೀತಿ ಕೆಲಸ ನಿರ್ವಹಿಸ್ತಾರೆ ಅಂತ ಅನ್ಕೊಳ್ಳಿ. ಸೊ ಅವ್ರೇನು ಮಾಡ್ತಾರೆ, ಸಿಂಪ್ಲಿಸಿಟಿ ಇರೋದಕ್ಕೆ ಇದರಲ್ಲೂ ನೋಡಿ ಈಕ್ವಲ್ ವೇಟೆಡ್ ಪೋರ್ಟ್ಫೋಲಿಯೋ ಅಂತ ಬರುತ್ತೆ. ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಮ್ಮಿ ಈ ರೀತಿನೂ ಕೂಡ ಮಾಡ್ತಾ ಹೋಗ್ಬೋದು. ಸಿಂಪ್ಲಿಸಿಟಿಗೋಸ್ಕರ ನಾವೇನು ಅನ್ಕೊಳ್ಳೋಣ, ಅವರು 6 ಸ್ಟಾಕ್ನ ಸೆಲೆಕ್ಟ್ ಮಾಡಿಕೊಂಡು ಆ 6 ಸ್ಟಾಕ್ಗಳಲ್ಲಿ ಈಕ್ವಲ್ ಆಗಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಹೋಗ್ತಾರೆ. 50,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಒಟ್ಟು 3 ಲಕ್ಷನ 6 ಸ್ಟಾಕಲ್ಲಿ ಈಕ್ವಲ್ ಆಗಿ ಸ್ಪ್ಲಿಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ನೋಡಿ, ಯಾವುದೋ ಒಂದು ಸ್ಟಾಕ್ ಒಂದು ಬೆಲೆ, ನಾನು ಹೆಸರು ತಗೊತಾ ಇಲ್ಲ, ಅದು ಒಂದು 2,147 ರೂಪಾಯಿ ನಡೀತಾ ಇದೆ. ಇದೇ ರೀತಿಯಾಗಿ ಒಂದೊಂದು ಸ್ಟಾಕು ಒಂದೊಂದು ಬೆಲೆಯಲ್ಲಿ ಯಾವ ಬೆಲೆಯಲ್ಲಿ ನಡೀತಾ ಇದೆ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಿದ್ದೀನ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ರೀತಿ ಬೆಲೆ ನಡೀತಾ ಇದ್ರೆ ಈಕ್ವಲ್ ಆಗಿ ಅಮೌಂಟ್ನ ಡಿವೈಡ್ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಶೇರ್ ಸಿಗ್ತಾ ಹೋಗುತ್ತೆ, ಅವರಿಗೆ 23 ಶೇರ್ ಸಿಗ್ತಾ ಹೋಗುತ್ತೆ. 430 ರೂಪಾಯಿ ಇರೋ ಕಂಪನಿಯಲ್ಲಿ ಆ ಸ್ಟಾಕಲ್ಲಿ 120 ಶೇರ್ ಸಿಗ್ತಾ ಹೋಗುತ್ತೆ. ಏನಿಲ್ಲ, ಇದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂಯಿಂದ ಇದು ಡಿವೈಡ್ ಆಗ್ತಾ ಇದೆ, ಇಷ್ಟಿಷ್ಟು ಶೇರ್ ಸಿಗ್ತಾ ಹೋಗುತ್ತೆ ಅಂತ ಆಯಿತು. ಈಗ ಇಷ್ಟು ಶೇರ್ ಸಿಕ್ಕಿದೆ, ಒಟ್ಟು 3 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀರಾ. ಈಗ ಮಾರನೇ ದಿನ ಆಯಿತು, ಡೇ 2 ಬಂತು. ಡೇ 2ನಲ್ಲಿ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತಲ್ವಾ. ಡೇ 2ನಲ್ಲಿ ಪ್ರೈಸು ಆಚೆ ಈಚೆ ಆಯಿತು ಅಂತ ಅನ್ಕೊಳ್ಳೋಣ. ನೋಡಿ, ಡೇ 1ನಲ್ಲಿ ಈ ರೀತಿಯಾಗಿತ್ತು, 2,147 ಇತ್ತು, ಈಗ 2,153 ರೂಪಾಯಿ ಆಯಿತು. ಅದೇ ರೀತಿಯಾಗಿ 427 ಆಯಿತು, 163 ಆಯಿತು. ಈ ರೀತಿ ಇದ್ದಾಗ ನಂಬರ್ ಆಫ್ ಶೇರ್ಸ್ ಇಷ್ಟೇ ಇರುತ್ತಾ, ನಂಬರ್ ಆಫ್ ಶೇರ್ಸ್ ಅಷ್ಟೇ ಇರುತ್ತೆ. ಯಾಕಂದರೆ ನೀವು ಇನ್ವೆಸ್ಟ್ ಮಾಡಿರೋದು ಅಷ್ಟೇ, ಫಸ್ಟ್ ದಿನ ಏನು ಇನ್ವೆಸ್ಟ್ ಮಾಡಿದ್ದಾರೆ ಫಂಡ್ ಮ್ಯಾನೇಜರ್ಗೆ ಅಷ್ಟೇ ಇನ್ವೆಸ್ಟ್ ಮಾಡಿದ್ದಾರೆ. ಆದರೆ ಪ್ರೈಸ್ ಜಾಸ್ತಿ ಆಚೆ ಈಚೆ ಆಗಿದೆ, ಬಟ್ ನಿಮ್ಮ ಹತ್ರ ನಂಬರ್ ಆಫ್ ಶೇರ್ಸ್ ಅಷ್ಟೇ ಇರುತ್ತೆ. ಆದರೆ ಅವಾಗ ಏನಾಗುತ್ತೆ, ವ್ಯಾಲ್ಯೂ ಕೂಡ ಮೇಲೆ ಕೆಳಗೆ ಆಗುತ್ತೆ. ಅಂದರೆ ನೀವು ಡೇ 1ನಲ್ಲಿ ಏನು ಇನ್ವೆಸ್ಟ್ ಮಾಡಿರ್ತೀರೋ ಅದಕ್ಕಿಂತ ಮಾರನೇ ದಿನ ಡೇ 2ನಲ್ಲಿ ಬೆಲೆ ಜಾಸ್ತಿ ಆಗಿತ್ತು ಅಂದರೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ, ಬೆಲೆ ಕಮ್ಮಿ ಆಗಿತ್ತು ಅಂದರೆ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕಮ್ಮಿ ಆಗಿರುತ್ತೆ. ಉದಾಹರಣೆಗೆ 2,147 ಇದ್ದಂಥ ಕಂಪನಿ ಮಾರನೇ ದಿನ 2,153 ಆಯಿತು ಅಂತಂದರೆ ಇಲ್ಲಿ ತಪ್ಪಾಗಿದೆ, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಜಾಸ್ತಿ ಆಗಬೇಕು. ಓವರಾಲ್ ಆಗಿ ನಾನು ಕ್ಯಾಲ್ಕುಲೇಷನ್ ಮಾಡಿಟ್ಟಿದ್ದೀನಿ. ಸೊ ಓವರಾಲ್ ಆಗಿ ನಿಮಗೆ 3,01,141 ರೂಪಾಯಿ, ಅಂದರೆ ಹಳೆ ದಿನದ ಏನಿತ್ತು ಅಲ್ಲಿಗಿಂತಲೂ ಜಾಸ್ತಿ ಆಗಿದೆ. ಯಾಕಂದರೆ ಸುಮಾರು ಸ್ಟಾಕ್ಗಳಲ್ಲಿ ಒಂದು ಗ್ರೋತ್ ಆಗಿದೆ ಅಂತ ಅನ್ಕೊಳ್ಳೋಣ, ಜಾಸ್ತಿ ಆಗಿದೆ ಬೆಲೆ ಅಂತಲೇ ಅನ್ಕೊಳ್ಳೋಣ. ಆಗ ನೋಡಿ
3,01,141 ರೂಪಾಯಿ ಆಯಿತು ಅಂತ ಅನ್ಕೋಣ. ಈಗ ಬೇರೆಯವರಿಗೆ ನೀವು ಅವರಿಗೆ ಡೈರೆಕ್ಟಾಗಿ ಶೇರ್ಸ್ ಕೊಡೋದಿಲ್ಲ, ಅವರು ಯೂನಿಟ್ಸಲ್ಲಿ ಖರೀದಿ ಮಾಡಿದ್ದಾರೆ, ಅವರಿಗೆ ಹೇಗೆ ಅರ್ಥ ಮಾಡಿಸ್ತೀರಾ ಇದನ್ನ, ಯೂನಿಟ್ಸನ್ನು ಹೇಗೆ ಮಾಡ್ತೀರಾ ಅಂದರೆ ನಿಮ್ಮ ನೋಷನಲ್ ವ್ಯಾಲ್ಯೂನು ಕೂಡ ನೀವು ಬದಲಾಯಿಸಬೇಕಾಗುತ್ತೆ. ನೋಷನಲ್ ವ್ಯಾಲ್ಯೂ ಹೇಗೆ ಬದಲಾಗ್ತಾ ಹೋಗುತ್ತೆ ಅಂತಂದರೆ ನೋಡಿ, 3 ಲಕ್ಷ ಇನ್ವೆಸ್ಟ್ ಮಾಡಿದ್ದು ಅದು 3,01,000 ಆಗಿದೆ ಅಂತಂದರೆ ನಿಮ್ಮ ನೋಷನಲ್ ವ್ಯಾಲ್ಯೂ ಎಷ್ಟಾಗಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಂದರೆ 3 ಲಕ್ಷಕ್ಕೆ 3,01,141 ರೂಪಾಯಿ ಆಯಿತು ಅಂತಂದರೆ 50 ರೂಪಾಯಿಗೆ ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆವಾಗ 50.19 ಅಂತ ಬರ್ತಾ ಹೋಗುತ್ತೆ. ಇದು ಮುಂದಿನ ದಿನಗಳಿಂದ ಏನಾಗಿ ಬದಲಾಗ್ತಾ ಹೋಗುತ್ತೆ, NAV ಅಂತ ಬದಲಾಗ್ತಾ ಹೋಗುತ್ತೆ. ಅಂದರೆ ಏನಾಯಿತು, 50 ರೂಪಾಯಿ ಇದ್ದಿದ್ದು ಈಗ 50 ರೂಪಾಯಿ 19 ಪೈಸೆ ಅಂತ ಆಗ್ತಾ ಹೋಯಿತು. ಆಗ ನೋಡಿ, ಅವ್ರು ಇನ್ವೆಸ್ಟ್ ಮಾಡಿದ್ದು ದುಡ್ಡು ಕೂಡ 50,000 ಯಾರು ಇನ್ವೆಸ್ಟ್ ಮಾಡಿದಾರಲ್ಲ ಮೊದಲನೇವರು, ಅವರಿಗೆ 50,190 ಆಯಿತು. ಎಲ್ಲಿದೆ ಅದು ಗೊತ್ತಿಲ್ಲ ಅಂತಂದರೆ ಇಲ್ಲಿ ಈಗ ಇನ್ನೂ ತೋರಿಸ್ತೇನೆ ನೋಡಿ. 50,000 ಇನ್ವೆಸ್ಟ್ ಮಾಡಿದವ್ರದೆಲ್ಲ ಇವಾಗ 50 ರೂಪಾಯಿ ಇದ್ದಾಗ 50 ಅಂತ ನೋಷನಲ್ ವ್ಯಾಲ್ಯೂ ಇದ್ದಾಗ 50,000 ಆಯಿತು. ಈಗ ಅದು ಜಾಸ್ತಿ ಆಗಿದೆ, ಮಾರನೇ ದಿನ 50.19 ಆಗಿದೆ. ಹಾಗಾಗಿ 50,190 ರೂಪಾಯಿ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ 1,500 ಇನ್ವೆಸ್ಟ್ ಮಾಡಿದವರಿಗೆ 1,500 ಯೂನಿಟ್ ಇದ್ದವರಿಗೆ 75,287. ಅದೇ ರೀತಿ 1 ಲಕ್ಷ ಇದ್ದವರಿಗೆ 1,380. ಅದೇ ರೀತಿ ಇವರಿಗೆ ಇನ್ನೂ ಜಾಸ್ತಿ. ಈ ರೀತಿಯಾಗಿ ಒಬ್ಬೊಬ್ಬರಿಗೂ ಜಾಸ್ತಿ ಆಗಿದೆ. ಟೋಟಲ್ ವ್ಯಾಲ್ಯೂ ನೋಡಿ, ಒಟ್ಟು ನೀವು ಹಾಕಿದ ದುಡ್ಡು 3 ಲಕ್ಷ, ಅದು 3,01,141 ಆಯಿತು. ಎಲ್ಲರಿಗೂ 50.19 ಅಂತ ಹಂಚಿದ ಮೇಲೂ ಕೂಡ ಅದು 3,01,141 ರೂಪಾಯಿ ಬರಬೇಕು. ಇದು ಮ್ಯಾಚ್ ಆಗಬೇಕು. ಅಂದರೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಫಂಡ್ ಮ್ಯಾನೇಜರ್ ಅಂತ ಯಾರು ಕೂತಿರ್ತಾರೋ ಅವರು ಆ್ಯಕ್ಚುಯಲ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ, ಅಥವಾ ಇದರಲ್ಲಿ ಯಾವುದೋ ಒಂದು ಅಂಡರ್ ಪರ್ಫಾರ್ಮೆನ್ಸ್ ಆಗ್ತಾ ಇದೆ ಅಂದರೆ ಅದನ್ನು ತೆಗೆದು ಬೇರೆ ಕಡೆಗೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಏನೇ ಆಗ್ತಾ ಇರ್ತಾರೆ. ಬಟ್ ಕೆಳಗಡೆ ಅಂಡರ್ಲೈಂಗಲ್ಲಿ ಯಾವ ಸ್ಟಾಕಲ್ಲಿ ಹಾಕ್ತಾ ಇದ್ದಾರೆ ಏನು ಅನ್ನೋದನ್ನು ನಿಮಗೆ ಮಾಹಿತಿ ಕೊಡ್ತಾ ಇರ್ತಾರೆ, ಎಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿಮಗೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಏನು ಟ್ರ್ಯಾಕ್ ಮಾಡಬೇಕು, ನಿಮ್ಮ ನೆಟ್ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆಯೋ ಕಮ್ಮಿ ಆಗ್ತಿದೆಯೋ. ನಾನು ಎಂಟ್ರಿ ಕೊಟ್ಟಾಗ 50 ರೂಪಾಯಿ ಇತ್ತು ನನ್ನ ಫಂಡಿನ NAV, ಈಗ ಅದು 50ಕ್ಕಿಂತ ಜಾಸ್ತಿ ಹೋಗಿದೆ ಅಂದರೆ ನನಗೆ ಲಾಭ ಆಗ್ತಾ ಇದೆ ಅಂತ, 50ಕ್ಕಿಂತ ಕಮ್ಮಿ ಬರ್ತಾ ಇದೆ ಅಂದರೆ ನನಗೆ ನಷ್ಟ ಆಗ್ತಾ ಇದೆ ಅಂತ. ಬಟ್ ಈ NAVನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನಾನು ಆಗಲೇ ಹೇಳ್ದಂಗೆ ಏನು ಹೇಳ್ತಾರೆ, ಪ್ರತಿದಿನ ಈ NAV ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ನೀವು ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೋ ಆ ಸ್ಟಾಕ್ ಪ್ರೈಸು ಮೇಲೆ ಕೆಳಗೆ ಆದಂಗೆ ಈ NAV ಕೂಡ ಚೇಂಜ್ ಆಗ್ತಾ ಇರುತ್ತೆ. ಈ NAV ಅನ್ನೋ ಒಂದು ವ್ಯಾಲ್ಯೂ ಬರೋಕ್ಕಿಂತ ಮುಂಚೆ ಇನ್ವೆಸ್ಟ್ ಮಾಡಿರೋದಲ್ದಲೆ ಅವ್ರದ್ದು ಖರ್ಚು ಕೂಡ ಆಗಿರುತ್ತಲ್ಲ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ, ಆಪರೇಷನಲ್ ಖರ್ಚಾಗಿರುತ್ತೆ. ಫಂಡ್ ಮ್ಯಾನೇಜರ್ ಸಂಬಳ ಆಗಿರ್ಬೋದು, ಅಥವಾ ಸೇಲ್ಸ್ ಆಗಿರ್ಬೋದು, ಅಥವಾ ಬೇರೆಯವ್ರಿಗೆ ಕಮಿಷನ್ ಕೊಡೋದಾಗಿರ್ಬೋದು, ಅದೆಲ್ಲದನ್ನು ಕಳೆದು ಮಿಕ್ಕಿದ್ದನ್ನು NAV ಅಂತ ಕೊಡ್ತಾ ಇರ್ತಾರೆ. ಇನ್ನು ಕೆಲವರಿಗೆ ಡೌಟ್ ಬರ್ಬೋದು, ಸರ್ ಡಿವಿಡೆಂಟ್ ಅಂತಲೂ ಬರ್ತಾ ಇರುತ್ತಲ್ಲ ಶೇರ್ಸಲ್ಲಿ, ಅದು ಯಾವ ರೀತಿ ಅಂತ. ನೋಡಿ, ನೀವು ಗ್ರೋತ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದು, ಗ್ರೋತ್ ಮ್ಯೂಚುವಲ್ ಫಂಡ್ ಟೈಪಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಆ ಡಿವಿಡೆಂಡನ್ನು ಕೂಡ NAVಗೆ ಆ್ಯಡ್ ಮಾಡಿಬಿಡ್ತಾರೆ. ಅಂದರೆ ಈಗ 3 ಲಕ್ಷ ಇದ್ದು 3,01,141 ಆಯಿತು. ಯಾವುದೋ ಒಂದು ಕ್ವಾರ್ಟರಲ್ಲಿ ಒಂದು ಟೋಟಲ್ ಆಗಿ ಇದರಿಂದ ಎಲ್ಲ ಸೇರಿ ಒಂದು 5,000 ರೂಪಾಯಿ ಡಿವಿಡೆಂಡ್ ಬಂದಿದೆ ಅಂತ ಅನ್ಕೋಣ. 3 ಲಕ್ಷ ಪೋರ್ಟ್ಫೋಲಿಯೋಗೆ 5,000 ರೂಪಾಯಿ ಡಿವಿಡೆಂಡ್ ಬಂದಿದೆ ಅಂತ. ಆವಾಗ 3,06,000 ಆಯ್ತಲ್ವ, ಅದನ್ನ ಏನು ಮಾಡ್ತಾರೆ, NAVಗೆ ಆ್ಯಡ್ ಮಾಡಿಬಿಡ್ತಾರೆ, ಹಂಚ್ಬಿಡ್ತಾರೆ. ಅಂದರೆ ನಿಮ್ಮ NAV ವ್ಯಾಲ್ಯೂ ಡಿವಿಡೆಂಡನ್ನು ಸೇರಿಕೊಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಈ ಪ್ರಕ್ರಿಯೆ ನೋಡ್ತಾ ಹೋಗುತ್ತೆ. ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬೋದು NAV ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ಬಟ್ NAVನ ನಿಮ್ಮ ಸಿಂಪ್ಲಿಸಿಟಿಗೆ ಮಾಡಿದ್ದಾರೆ. ಸೊ ನೀವು ಡೈಲಿ ಒಂದು ಯಾವುದೋ ಒಂದು ಫಂಡಿನ ಗ್ರೋತ್ ಟ್ರ್ಯಾಕ್ ಮಾಡಬೇಕು ಅಂತಂದರೆ, ಆ ಫಂಡು ಒಂದು 20 ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, 25 ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು, ಅದು ನಿಮಗೆ ಸಂಬಂಧ ಬರೋದಿಲ್ಲ. ಮತ್ತು ನೋಡಿ, 100 ರೂಪಾಯಿ ಇದ್ರೂ ನೀವು ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, 500 ರೂಪಾಯಿ ಇದ್ರೂ ಒಂದು ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನಿಮ್ಗೆ ಹೇಳಿದೆ. ಆದರೆ 500 ರೂಪಾಯಿ ಇದ್ರೂ ನೀವು ಎಂಥ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, 2,000 ಇರೋವಂಥ ಕಂಪ್ನಿ, 4,000 ಇರೋ ಕಂಪ್ನಿ, 1,258 ಇರೋ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಹೇಗೆ ಇದು ಸಾಧ್ಯ ಆಯಿತು? ನಾನು 500 ರೂಪಾಯಿ ಕೊಡ್ತಾ ಇದ್ದೀನಿ, ಇನ್ಯಾರು 500 ರೂಪಾಯಿ ಕೊಡ್ತಾ ಇದ್ದಾರೆ, ಇನ್ನೊಬ್ಬರು 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಈ ರೀತಿ ಸಮಗ್ರವಾಗಿ ಒಂದು ಕೋಟ್ಯಾಂತರ ರೂಪಾಯಿ ಆದ್ದರಿಂದ ಅದನ್ನು ಅವರು ಬಲ್ಕಾಗಿ ಇನ್ವೆಸ್ಟ್ ಮಾಡಿದಾಗ ಅದರಲ್ಲಿ ಒಂದು ಭಾಗನ ನಿಮಗೆ ಕೊಡ್ತಾ ಇದ್ದಾರೆ. ಅಂದರೆ ಯೂನಿಟ್ಸ್ ಅಂತ ಕೊಡ್ತಾ ಇರೋದ್ರಿಂದ ನೀವು ಕಮ್ಮಿ ಮೊತ್ತದ ಹೂಡಿಕೆದಾರ ಆದ್ರೂ, ಈಗಷ್ಟೇ ಇನ್ವೆಸ್ಟ್ಮೆಂಟ್ನ ಶುರು ಮಾಡ್ತಾ ಇರೋರು ಆದರೂ ಕೂಡ ನೀವು ಒಂದು ದೊಡ್ಡ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆಯನ್ನು ಮ್ಯೂಚುವಲ್ ಫಂಡ್ಸಿಂದ ನೀವು ಪಡ್ಕೋಬೋದಾಗುತ್ತೆ. ಡೈರೆಕ್ಟಾಗಿ ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಒಂದು ಶೇರ್ನೇ ತಗೋಬೇಕು ಅಂದರೆ 1,258 ತಗೋಬೇಕಾಗುತ್ತೆ. ಅಫ್ಕೋರ್ಸ್ ನೀವು 500 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ನಿಮಗೆ ಆ ಕಂಪ್ನಿನಲ್ಲಿ ಒಂದು ಶೇರ್ ಸಿಗದಲ್ಲೇ ಇರ್ಬೋದು, 0.1 ಭಾಗ ಆಗಿರ್ಬೋದು, ಅಥವಾ 0.2 ಸಿಗ್ಬೋದು. ಆದರೆ ಈ ಸಾಧ್ಯತೆ ಡೈರೆಕ್ಟಾಗಿ ನೀವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಾದ್ರೆ ನಿಮಗೆ ಸಿಗೋದಿಲ್ಲ. ಆದರೆ ಮ್ಯೂಚುವಲ್ ಫಂಡಿಂದ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಫ್ರ್ಯಾಕ್ಷನ್ ಅನ್ನೋ ಒಂದು ಅನುಮತಿ ಇರೋದ್ರಿಂದ, ಯೂನಿಟ್ಸ್ ಅಂತ ಕೊಡೋದ್ರಿಂದ ನೀವು ದೊಡ್ಡ ಕಂಪನಿಗಳಲ್ಲಿ ಭಾಗಿದಾರರಾಗಿರ್ತೀರ. ಅದು ಗ್ರೋತ್ ಆದಂಗೆ ನಿಮ್ಮ ಒಂದು ಫಂಡ್ ಕೂಡ ಗ್ರೋತ್ ಆಗ್ತಾ ಹೋಗುತ್ತೆ. ಇದು ಯಾವ ರೀತಿಯಾಗಿ NAV ಕಾರ್ಯನಿರ್ವಹಿಸುತ್ತೆ ಅಂತ. ಅದೇ ರೀತಿಯಾಗಿ ಈಗ 6 ಜನ ಇದ್ದರು, ಈಗ ಇದೆಲ್ಲ ಫಂಡ್ ಗ್ರೋತ್ ಆಗಿಬಿಟ್ಟು ಇದು 60 ರೂಪಾಯಿಗೆ ಆಗೋಯ್ತು ಅಂತ ಅನ್ಕೊಂಡು, NAV 60 ರೂಪಾಯಿಗೆ ಆಗೋಯ್ತು. ಆಗ ಇನ್ಯಾರೋ ಒಂದಿಷ್ಟು ಫ್ರೆಂಡ್ಸು ಅಥವಾ ಗೊತ್ತಿರೋರು ಬಂದ್ಬಿಟ್ಟು ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಕ್ಕೆ ಬರ್ತಾರೆ ಅಂತ ಅನ್ಕೊಳ್ಳೋಣ. ಆಗ ಅವರಿಗೆ ನೀವು ನೋಷನ್ ವ್ಯಾಲ್ಯೂ 50 ಅಂತ ಕೊಡ್ತಿರೋ 60 ಅಂತ ಕೊಡ್ತಿರೋ, 60 ಅಂತಲೇ ಕೊಡಬೇಕು. ಯಾಕೆಂದರೆ ಒಂದು ಸಲ ಫಂಡ್ ರನ್ ಆಗ್ತಾ ಇದೆ, ಅದು ಬೆಳವಣಿಗೆ ಆಗ್ತಾ ಇದೆ ಅಂತಂದಾಗ ಯಾವ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಆ ದಿನದ್ದು ಶೇರ್ ಬೆಲೆ ಎಷ್ಟಿರುತ್ತೋ ಆ ರೀತಿ ಕೊಟ್ಟು ತೊಗೊಂಡು ಮಾಡ್ತಿರೋ, ಅದೇ ರೀತಿ ಮ್ಯೂಚುವಲ್ ಫಂಡಲ್ಲೂ ಕೂಡ ನೀವು ಎಂಟ್ರಿ ಕೊಡಬೇಕಾದ್ರೆ ಏನು NAV ಇರುತ್ತೋ
ಆ NAV ತಗೊಳ್ತಾ ಹೋಗ್ತೀರಾ. ಸೊ 60 ರೂಪಾಯಿದಾಗ ಯಾರಾದರೂ ಬಂದು ಎಂಟ್ರಿ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೆ ಅವ್ರು ಹಾಕಿರೋ ಮಟ್ಟ ಡಿವೈಡೆಡ್ ಬೈ 60 ಅಷ್ಟು ನಂಬರ್ ಆಫ್ ಯೂನಿಟ್ಸು ಅಲೋಕೇಟ್ ಆಗ್ತಾ ಹೋಗುತ್ತೆ, 50 ಅಂತ ಕೊಡೋದಿಲ್ಲ. ಸೊ ಶುರು ಮಾಡಿದಾಗ ಯಾವುದೋ ಒಂದು ಫಂಡು ಅದು 1 ರೂಪಾಯಿಂದ ಶುರುವಾಗಿರ್ಬೋದು ಅಥವಾ 10 ಅಂತ ಶುರುವಾಗಿರ್ಬೋದು NAV, ಕ್ರಮೇಣವಾಗಿ ಅದು ಬೆಳೀತಾ ಹೋದಂಗೆ ಅವ್ರು ಇನ್ವೆಸ್ಟ್ ಮಾಡಿರೋ ಅಸೆಟ್ ಬೆಳೀತಾ ಹೋದಂಗೆ ಅದರ NAV ಜಾಸ್ತಿ ಆಗ್ತಾ ಹೋಗಿರುತ್ತೆ. ಅದನ್ನು ಕೂಡ ನೀವು ಹಿಸ್ಟಾರಿಕಲಿ NAV ಗ್ರಾಫ್ ಯಾವ ರೀತಿ ಆಗಿದೆ, ಮ್ಯೂಚುವಲ್ ಫಂಡ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿದೆ ಅಂತ ನೋಡಬೇಕಾದ್ರೆ NAV ಹಿಸ್ಟಾರಿಕಲಿ ಎಲ್ಲಿ ಶುರುವಾಗಿತ್ತು ಇವಾಗ ಎಲ್ಲಿಗೆ ಬಂದಿದೆ ಅನ್ನೋದು ನೋಡಿದ್ರ ಮೇಲೆ ಅದರ ರಿಟರ್ನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ನಾವು ಹಾಕಿರುವಂಥ ಶೇರಲ್ಲಿ ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ ಅಂದ್ರೆ ಆ ಪರ್ಟಿಕ್ಯುಲರ್ ಸ್ಟಾಕಿನ ಪರ್ಫಾರ್ಮೆನ್ಸ್ ಯಾವ ರೀತಿ ಆಗಿರುತ್ತೆ ಅಂತ ಟ್ರ್ಯಾಕ್ ಮಾಡ್ತೀವೋ, ಮ್ಯೂಚುವಲ್ ಫಂಡಲ್ಲಿ ಒಟ್ಟಾರೆ ಒಂದು NAV ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಏನು ಕೊಟ್ಟಿರ್ತಾರೆ ಅದು ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿದ್ರೆ ಮೇಲೆ ಹೋಗಿದೆಯೋ ಕೆಳಗೆ ಹೋಗಿದೆಯೋ ಅನ್ನೋದನ್ನ ಮೇಲೆ ಅದರ ಫಂಡ್ ಪರ್ಫಾರ್ಮೆನ್ಸು ನಿರ್ಧಾರ ಆಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಫಂಡ್ಸ್ ಇದೆ ಮತ್ತು ಇನ್ನು ಯಾವ್ಯಾವ ರೀತಿ ಟರ್ಮ್ಸ್ ನಮಗೆ ಗೊತ್ತಿರಬೇಕು, ಎಕ್ಸ್ಪೆನ್ಸ್ ರೇಷೋ ಅಂತ ಇದೆ, ಎಕ್ಸಿಟ್ ಲೋಡ್ ಅಂತ ಇದೆ, ನೆಟ್ ಅಸೆಟ್ ವ್ಯಾಲ್ಯೂ ಅನ್ನೋದು ಅಂದರೆ ಏನು ಅಂತ ಗೊತ್ತಾಯಿತು ನಿಮಗೆ. ಈ ರೀತಿಗಳಿದೆ. AUM ಅಂತ ಬರುತ್ತೆ ಅಂದರೆ ಟೋಟಲ್ ಎಷ್ಟು ಅಸೆಟ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ನಾನು 500 ಇನ್ನೊಬ್ರು 1000 ಅಂತ ಕೊಟ್ಟರೆ ಟೋಟಲ್ ಅವ್ರ ಹತ್ರ ಎಷ್ಟು ಕೋಟಿ ಇದೆ ಅನ್ನೋದನ್ನ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತಾರೆ. ಇದೆಲ್ಲದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಬಟ್ ಹೋಪ್ಫುಲಿ ಈ ವಿಡಿಯೋಯಿಂದ AMC ಅಂದರೆ ಏನು, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಜೊತೆಗೆ ಫಂಡ್ ಮ್ಯಾನೇಜರ್ ಕೆಲಸ ಏನು, NAV ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ಮ್ಯೂಚುವಲ್ ಫಂಡ್ ಸೀರೀಸ್ ಒಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.